ಪಡ್ಕೋಬೇಕಂದ್ರೆ ಭಕ್ತಿ ತಗೋಬೇಕು. ಯಾರು ಭಕ್ತಿ ಮಾಡಬೇಕು? ಭಗವಂತ ಕೃಷ್ಣನ್ ಭಕ್ತಿ ಮಾಡಬೇಕು. ಅದೇ ನಮ್ಮ ಮಂಚಿನ ಪರ್ಫೆಕ್ಷನ್ ಆಫ್ ಲೈಫ್ ನಾವು ಪಡ್ಕೊಳಕ್ ಸಾಧ್ಯ. ಸೊ ಈಗ ನಾವು ತಗೊಂಡಂತ ಎಲ್ಲಾ ಜ್ಞಾನಗಳು ಕೂಡ ಭಗವಂತನ ತಿಳಿಯೋದಕ್ಕಾಗಿ. ವೇದ ಅಂದ್ರೇನೆ ಜ್ಞಾನ. ಆ ವೇದದ ಅದಕ್ಕೆ ವೇದಶ್ಚ ಸರ್ವರ್ ಅಹಂ ಏವ ವೇದ್ಯು ಅಂದ್ರೆ ಕೃಷ್ಣ ಏನ್ ಹೇಳ್ತಾರೆ, ನಾನು ವೇದಗಳನ್ನು ತಿಳಿದಿರೋದು ನಾನು, ವೇದಗಳನ್ನು ಕೊಟ್ಟಿರೋದು ನಾನು, ಆ ವೇದಗಳ ಮುಖಾಂತರ ತಿಳಿಬೇಕಾಗಿರೋದು ನನ್ನನ್ನೇ. ಸೊ ವೇದವನ್ನು ಅಧ್ಯಯನ ಮಾಡ್ತೀವಿ, ಎಲ್ಲ ಜ್ಞಾನ ಇದೆ ವೇದದಲ್ಲಿ, ಅದ್ರ ಮುಖಾಂತರ ಏನ್ ತಿಳ್ಕೊಂತೀವಿ, ನಿಜವಾಗ್ಲೂ ನಾವು ವೇದಗಳನ್ನ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಅದರ ಅರ್ಥ ನಾ ಭಗವಂತನೇ, ಕೃಷ್ಣನೇ ಸಾಕ್ಷಾತ್ ದೇವತಮ ಪರಮ ಪುರುಷ ಭಗವಂತ ಕೃಷ್ಣನೇ ಈ ಪ್ರಪಂಚ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಕರ್ತ. ಸೊ ಭಗವಂತನ ಭಕ್ತಿಯ ಮಾಡಿದ್ರೆ ನಮ್ಮ ಜೀವನದ ಸಫಲತೆಯನ್ನ ಪಡ್ಕೋಬಹುದು ಅಲ್ವಾ. ಇದನ್ನು ಯಾರು ತಿಳ್ಕೊಂತಾರೋ ಅದು ನಿಜವಾಗ್ಲೂ ವೇದದ ಅರ್ಥ ತಿಳ್ಕೊಂಡ್ರು. ವೇದಶ್ಚ ಸರ್ವರ್ ಅಹಂ ಇವು ವೇದಾಂತ ಕುರ್ತ್ ವೇದ ವಿಧೇಯ ಚಹ ಅಂತ ಭಗವಂತ ಹೇಳ್ತಾನೆ. ಸೊ ವೇದಾಂತ ತಿಳಿದಂತ ಭಗವಂತ, ವೇದಗಳನ್ನು ಕೊಟ್ಟಿದ್ದ ಭಗವಂತ,